ಇರುವಂದೆ ತುಳುಕೋರಿ ನೀವು ಗಾದಿ ಮಾಮ ಕೊಟ್ಟರೆ ನಾವು ನೆಲ್ಲ ಬೀಳ್ತಾವ್ ಮನ್ಯಾಗೆ ಹೇಳ್ತಿ ಆಡಿ हमने आको उर्पाटी धमकियां देखो तुम्हारा क्या है यहाँ तुम्हें जाओ है ऐसी कर बोल हमने धमकी देने लगे। ಅದು ಆಗಿಂದ ಹೊಳೆ ಈ ಥರ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ ಮತ್ತು ಇನ್ನೇನು ನೀರಿನ ಸೌಕರ್ಯಗಳಿಲ್ಲ ಮತ್ತು ಯಾವುದೇ ತರನಾಗಿ ಅಲ್ಲಿ ಎಷ್ಟೇ ಮಂದಿಗೆ 5 ಎಲೆಕ್ಷನ್ ಆದ ಸರ್ 5 ಎಲೆಕ್ಷನ್ ಆದರೂ ಕೂಡ ಯಾವುದೇ ಶಾಸಕರ ಆ ಕಡೆ ಬಂದಿದ್ದು ಬಸವನಗರ ನಾಕ್ಷಾಣ ನಕ್ಷತ್ರದಾಗ MLA ನಾಕ್ಷಾಣ ನಕ್ಷತ್ರ ಬರ್ತದೆ ರೀ ಮತ್ತು ಸಿಟಿ ಸರ್ವೇದು ಬರ್ತದೆ ರೀ ನಂಬರ್ ವಾರ್ಡ್ನಾಗೆ ಇಲ್ಲಿ ಥರ ಬಂದು ಯಾರೇ ಬಂದು ಯಾರು ಅದಾರ ಏನಾಗೈತೆ ಅನ್ನೋದು ಯಾರು ಬಂದು ಕೇಳಂಗಿಲ್ಲ ಇಲ್ಲಿ ಥರ ರೀ ಮತ್ತು ಇಲ್ಲಿ ಥರ ಇವತ್ತು ಬಂದರು ನಾಳೆ ಬಂದರು ಇವತ್ತು ಬಂದರು ನಾಳೆ ಬಂದರು ಅಂತಂದ್ರೆ ಯಾರು ಬಂದು ನಮ್ಮ ಬರೀ ಹಕ್ಕು ಆಗತ್ತಿಲ್ಲ ಮತ್ತು ಸಾಕಷ್ಟು ಕೊಡೋ ಜನ ಇಲ್ಲಿ ಎಲ್ಲ ಕಡೆ ಬಿಟ್ಟರೆ ವಿಜಯಪುರದಾಗ ಅದು ವಾರ್ಡ್ ಹೆಂಗದ ರೀ ಅಂತಂದ್ರೆ ಎಕ್ಕೋಚಿತ ದುಡ್ದೇ ಬರಬೇಕು ಚಂಜಿ ಥರ ದುಡ್ದು ಬರಬೇಕು ಚಂಜಿ ಕಡಿಗೆ ಮಾಡ್ಕೊಡ್ತೀವಿ ಅಷ್ಟು ಕೊಡ್ಬಿಡುತ್ತೆ ಅಲ್ಲೇ ಐತ್ರಿ ಯಾವುದೇ ಥರನಾಗಿ ಇಲ್ಲಿ ಸೌಲಭ್ಯಗಳು ಕೊಡ್ತಾ ಇಲ್ಲ ಅದಕ್ಕಾಗಿ ಇದರ ಇದು ವಿಜಯಪುರ ನಗರದಲ್ಲಿ ಬಸವನಗರ ಪ್ರದೇಶದ ಸರ್ಕಾರಿ ಆವಾಸ ಯೋಜನೆಯಲ್ಲಿ ಹೌಸಿಂಗ್ ಬೋರ್ಡ್ ಅಡಿಯಲ್ಲಿ ಸುಮಾರು 2-3 ವರ್ಷಗಳಿಂದ ಹಿಂದೆ ಮನೆಗಳನ್ನು ನಿರ್ಮಿಸಿ 2-3 ಅಂದರೆ 25 ವರ್ಷ ಸಂಪೂರ್ಣ ಐತೆ ಸರ್ ಅದು ಇದು ಮಾಡಿದ್ದು ಈಗ 25 ವರ್ಷ ಕಟ್ಟಾರ ಸರ್ 20 ವರ್ಷ ಆದ್ರೆ ಯಾವ ಇಲ್ಲ ಮತ್ತೊಂದು ಸರ ಅಲ್ಲಿ ಬಾಜು ಕಡಿ ಮಷೀನ್ ಇದೆ ಸರ್ ಕಡಿ ಮಷೀನ್ ಲೈಸೆನ್ಸ್ ರದ್ದು ಆದರೂ ಸಹ ಅದರ ಒಟ್ಟು ಇವ್ರು ಏನಾದ್ರು ಸರ್ ಮಹಾನಗರ ಪಾಲಿಕೆ ಆಯ್ತು ನಿಮ್ಮ ಗಮನ ಹಕ್ಕುಪತ್ರ ಮಹಾನಗರ ಪಾಲಿಕೆ ಕಮಿಷನ್ ಕರೆಸಿದ್ರು ಕಮಿಷನರ್ ಬರುತ್ತಾನ ನಾವು ಹೋಗಲ್ರಿ ಸರ್ ಈಗ ಯಾಕಂದ್ರೆ ನಾವು 20 ವರ್ಷ ಐತ್ರಿ ಪ್ರತಿ ಸಲ ಹೋರಾಟ ಮಾಡಿದ್ರೆ ನಿಮ್ ಕೈ ತಳಗಿನವ್ರು ಬರ್ತಾರ ಒಯ್ತಾರ ಅವ್ರೇನ್ ಮುಟ್ಟಿಸ್ತಾರ ಇಲ್ಲ ಅನ್ನೋದು ಗೊತ್ತೇ ಇಲ್ರಿ ನಮ್ಗೆ ಈ ಸಾದ ಎಷ್ಟು ನಮ್ ಈಗ ಆಲ್ರೆಡಿ ಈಗ 3 ಮಂದಿ ಕಡಿಮೆ ಪ್ರಾಬ್ಲಮ್ ಆಗಿ ತೀರ್ಕೊಂಡಾರ ಸರ್ ನಮ್ ಹಕ್ಕುಪತ್ರ ಕೊಟ್ರೆ ಅವ್ರ ಲೋನ್ ಹಾಕೊಂಡು ಏನಾರು ಮಾಡ್ಕೊಂಡು ಆರಾಮಾಗಿ ಇರ್ತಾರೆ ಸರ್ ಎಲ್ಲ ಛತ್ ಎಲ್ಲ ಮ್ಯಾಗ ಬೀಳ್ತಾವ್ರಿ ಅಡಿಗೆ ಮಾಡಿ ಇಟ್ಟಿದ್ದು ಎಲ್ಲ ಸಾಮಾನುಗಳೊಳಗೆ ಬಿತ್ತು ಎಲ್ಲ ಭಾಳ ಅಂದ್ರೆ ಭಾಳ ತೊಂದರೆ ಐತ್ರಿ ಸರ್ ಏನೂ ಇಲ್ರಿ ಸರಿ ಮಿಷನ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗೈತೆ ಸರ್ ಅವ್ರಿಗೆ ಜಾಗನೂ ಅಲಾಟ್ಮೆಂಟ್ ಮಾಡಿದ್ರಿ ಬೇರೆ ಕಡೆ ಮಾಡ್ಯಾರ ಸರ್ ಅದು ಆಗೈತಿ ಆದ್ರೆ ಲಿಖಿತವಾಗಿ ಏನಿದೆ ನಮ್ಗೆ ಆಗತ್ತಿಲ್ಲ ಅಲ್ಲಿ ಕೊಡ್ಲ ಅಲ್ಲಿ ಆ ರೋಡಿಗೆ ಯಾರು ಬರೋದಿಲ್ಲ ಸರ್ ಬಂದ್ರ ಧಮಕಿ ಕೊಡ್ತಾರಿ ಸರ್ ಸ್ಟ್ರೈಕ್ ಅದು ಮಾಡಿದ್ರೆ ಹಕ್ಕುಪತ್ರ ಬೇಕ್ರಿ ಸರ್ ಒಟ್ರಿ ನೀವು ಹಕ್ಕುಪತ್ರ ಕೊಡ್ತಾನೆ ಕಮಿಷನರ್ ಬರುತ್ತಾನ ಮೆಕ್ಕಳಿಗೆ ಸರ್ ಬರುತ್ತಾನ ನಾವು ಇಲ್ಲೇ ಇದು ಹೋಗಲ್ರಿ ಸರ್ ಬರೀ ಆಶ್ವಾಸನೆ ಕೊಡ್ತಾರೆ ಸರ್ ಹೇಳ್ತಾರೆ ಸರ್ ಎಲ್ಲ ಇದು ಮಾಡ್ಕೊತೀವಿ ಸರ್ ನಾವು ಹಕ್ಕುಪತ್ರ ಕೊಟ್ರೆ ಸಾಕ್ರಿ ಸರ್ ಸರ್ ಅವ್ರು ಯಾರು ಬರುದ್ರಿ ಅವ್ರ ತಲೆಗೇನೋ ಜಮೀನು ಯಾರ ಹೆಸರಿನಲ್ಲಿ ಇದೆ ನಿಮ್ಮ ಹೆಸರಿನಲ್ಲಿ ಎಲ್ಲ ಕಬ್ಜೆ ಮಂದಿರ ಅದಾರಿ ಸರ್ 25 ವರ್ಷ ಆಯ್ತು ಮನಿಗಳು ಕೊಟ್ಟು ಮನಿಗಳ ಒಳಗೆ ಕೊಟ್ಟವ್ರ ಮನಿ ಯಾರಿಗೆ ಅಲಾಟ್ಮೆಂಟ್ ಮಾಡ್ಯಾರ ಅವ್ರ ಮನಿಗಳ ಒಳಗೆ ವಾಸ ಇಲ್ಲ ಅವ್ರ ಬಿಲ್ಡಿಂಗ್ಗಳು ಅದಾವ ಸಿಟಿಗಳು ಬಂದ್ ಅದಾರಿ ನಮ್ಮ ಮನಿಗಳು ಇರ್ಲಾರ್ದವ್ರು ದುಡ್ಡು ಬಾಡಿಗೆ ತುಂಬ ಕಾಲಾರ್ದವ್ರು ಕಷ್ಟ ಮನೆ ಮಂಜೂರಾಗಿದವರು ಯಾರು ಇಲ್ರಿ ನಾವು ಕಬ್ಜೆ ಮಾಡ್ಯಾರ ಸರ್ ಅಷ್ಟು ಕಬ್ಜೆ ತಗೊಂಡೇವ್ರಿ 15 ವರ್ಷ ಆಯ್ತು ಮೂಲತಃ ಯಾರು ಅವ್ರು ಮನೆ ಕಟ್ಟಿಕೊಟ್ಟಿದ್ದಾರೆ ಅವ್ರು ಇಲ್ಲ ನೀವೆಲ್ಲ ಕಬ್ಜೆ ಮಂತ್ರಿ ಮತ್ತೆ ಸಿಎಂ ಸಾಹೇಬರು ಹೇಳ್ಯಾರಿ ಯಾರು ವಾಸಿ ಅದಾರ ಸರ್ವೆ ಮಾಡಿ ಅವ್ರ ಹೆಸರ ಮೇಲೆ ಅಲಾಟ್ಮೆಂಟ್ ಅವ್ರಿಗೆ ಇದು ಮಾಡ್ಬಿಟ್ಟಾರೆ 3 ಸರ್ತಿ ಸರ್ವೆ ಆಗಿದೆ ಹಾಗೆ ಯಾರಿದ್ದಾರೆ ಅವ್ರಿಗೆ ಆಲ್ರೆಡಿ ಸರ್ವೆ ಮಾಡ್ಯಾರ ಇವರು 4 ಸರ್ತಿ ಆಗಿದ್ರು ಸರ್ ಸರ್ವೆ ಇವರು ಗರ್ಪಟ್ಟಿ ತುಂಬಕ್ಕೆ ಯಾರದಾರ ಇವರು ಇದು ಮಾಡತ್ತಾರೆ ಸರ್ವೆ ಆಗ್ಯಾವ್ರಿ ಸರ್ 4 ಸತಿ ಬರೀ ಸರ್ವೆ ಮಾಡ್ತಾರೆ ಬರ್ತಾರಿ ಸರ್ ಯಾವ್ದು ಹೋಗ್ರಿ ಅಂತ ಕಿಸಿ ನಿಂತಾರಿ ಸರ್ ಈಗ ಮೆಕಲ್ಗೆ ಮಾತಾಡ್ತೇನೆ ಮೂಲ ಮಾಲಕರು ಯಾರಿಗೆ ಅಲಾಟ್ಮೆಂಟ್ ಆಗಿಲ್ಲ ಸರ್ 99 ಅವ್ರಿಗೆ ಅರ್ಜಿ ಕೊಟ್ಟಿರಿ ಸರ್ ಅವ್ರು ಯಾರು ಕಡುಬಡವರಿಗೆ ಯಾರಿಗೆ ಅಲಾಟ್ಮೆಂಟ್ ಆಗಿಲ್ಲ ಸರ್ ಇವಾಗ ಖಾಲಿ ಬಿದ್ದು ಕೆಲವು 1640 ಮನಿ ಒಳಗೆ 800 ಮನಿ ಬಿದ್ದಾವ್ ಸರ್ ಸ್ಥಗಿತ ಆಗ್ಯಾವ ಮತ್ತೆ ಅವಕ್ಕೆ ಕರೆಕ್ಟಾಗಿ ರಿವಾರ್ಡ್ ಹಾಕಿಲ್ಲ ಯಾರು ಇರ್ಲಿಕ್ಕೆ ಬರಂಗಿಲ್ಲ ಅದಕ್ಕಾಗಿ ಏನದ ಬಸನಗೌಡರು ಮತ್ತು ದೇವಾನಂದ ಚೌಹಾಣ್
ಹೋಗಿದ್ದಾಗ ಯಾರಿಗೆ ಮನೆಗಳಿಲ್ಲ ಅವ್ರು ಹೋಗಿ ವಾಸವಾಗಿರಿ ಅಂತ ಅಧಿಕೃತವಾಗಿ ಅದಾರ ಸರ್ ಅದು ಏನಾಗಲಿಕ್ಕೆ ಬ್ಲಾಸ್ಟಿಂಗ್ ಮಾಡೋದು ಕಡಿಮೆ ಅಂದ್ರೆ ಬ್ಲಾಸ್ಟಿಂಗ್ ಮತ್ತು 16 ಇಂಚ್ ಹಾಕ್ಬೇಕಂತ ಅವ್ರು ಏನು ಮಾಡ್ತಾರೆ ಸರ್ 4 ರಿಂದ 5 ಫೂಟ್ ಹಾಕಿ ಇಲ್ಲಾಂದ್ರೆ 17-18 ಸೆಕೆಂಡ್ ನಡ್ಗಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅದು ಮತ್ತು ರೋಡ್ ಆ ರೋಡ್ ಏನೈತೆ ಸರ್ ಅದು ರೋಡ್ ಬಿಜೆಪಿ ಸರ್ಕಾರ ಇದ್ದಾಗ ರೋಡ್ ಆಗಿರ್ಕೊಳಕ್ಕೆ ಇಲ್ಲಿ ಬರ್ರು ಬೇಡಬೇಕಾದ್ರೆ ಎದಕ್ ಬಂದಾವಿಲ್ಲ ಅಂತ ತಿಳ್ಕೋಬೇಕು. ಹೆಣ್ರು ಮಕ್ಕಳು ಎಲ್ಲಾರು ಅದಾರ ಗಾದಿ ಮಕ್ಕೋತೀರಿ. ನಮ್ ಪರಿಸ್ಥಿತಿ ಏನಂಬತ್ ತಿಳ್ಕೊಂಡು ನೀವು ದಯವಿಟ್ಟು ಕೊಡ್ಬೇಕು. ಏನ್ ಕೊಡ್ಬೇಕ ಹಕ್ಕುಪತ್ರ ಕೊಡ್ಲಾರ್ದ ಇದ್ರ ನಾವ್ ಸಾತ್ರು ತಿಂತಿಲ್ಲ ಇಲ್ಲ ಜೀವ ಕೊಡಕ್ ತಯಾರು. ಇದು ಒಂದ ತಿಳ್ಕೋರಿ ನೀವು. ಗಾದಿ ಮಕ್ಕೋತೀರಿ ನಾವು ನೆಲ್ದ ಬೀಳ್ತಾವ್ ಮನ್ಯಾಗ ಹೇಳ್ತಿ ಆಡಿ 3 ತಿಂಗಳು ಮನ್ಯಾಗ ಕುಂತೈತಿ ನಾ ಹಂಗ ಮಕ್ಕೊಂತೀನಿ. ತಿಳ್ಕೊರಿ ಇವತ್ತು ಊಟ ಇಲ್ಲ ಒಂದ್ ಕಪ್ ಚಾ ಮಾಗಿ ಬಂದೀನಿ. ದಯವಿಟ್ಟು ನೀವು ಕೊಡ್ಬೇಕು ಬಡ್ರಿಗೆ. महानगर पालिका की तरफ से इनको जो हक पत्र मिलना वो हक पत्र दिए नहीं इनको मूलभूत मालक है को अभी तक मालूम नहीं। ये पहला जो राजीव गांधी आवास योजना में जो 1600 घर अलॉटमेंट थे वो एक भी गरीब को नहीं देते ना। सब क्या है एमएलए के चेले के चेले ये इतने जो लोग हैं तो उनके चाहने वाले कुछ बांटे थे 10 घर 20 घर तो उन्होंने कड़पे कामगारी हुए थे वहाँ तो 1-2 बारिश आने की वजह से घर चीने लगे पड़ने लगे तो ये लोग सारे छोड़ को गए थे। उसके बाद में जो भी ये गरीब लोग हैं आप देख सकते हैं कि तुम्हें हमारे साथ एक 500-600 लोग जो हैं इनको घर नहीं रहने की वजह से एक 15 साल से इन्होंने एक बी कॉलोनी के अंदर इन्होंने अपनी जिंदगी बसर कर रहे हैं गवर्नमेंट घर में। और ये गवर्नमेंट की परमिशन लेके गए ना अगर तुम्हें गरीब आए तुम ना घर नहीं है तो तुम्हें जाको रो बोल तो इन्होंने 15-20 साल से जो है वहाँ जिंदगी बसर कर रहे हैं। इनको एक भी मूलभूत सहूलत नहीं मिली। यहाँ बीजापुर सिटी और बसो नगर के अंदर दोनों व्यत्यास क्या है बोले तो बीजापुर नगर के लोग इन्हों इंसाना और बीजापुर बसो नगर के लोग जो है इनके नजर में इंसाना नहीं दिख रहे। इन्हों चुमटे मकोड़े अक्सर का देखते हैं और महानगर पालिका वाले तो वहाँ आते नहीं। और वो तो महानगर पालिका के जो मेंबर है वो मेंबर को तो क्या भी मालूम नहीं है उसके अंदर कितने झाड़ा है कितने रोड़ा है कितने लाइटा है वो क्या भी मालूम नहीं है उनको। और महानगर पालिका कमिश्नर को अगर पूछे तो यहाँ मूलभूत सहूलत कहीं को नहीं दे रहे तो उन्होंने बोलता कि हमें इनको हक पत्र अभी दिए नहीं तो ये हक पत्र नहीं दे तो इनको ले रखे कहीं को। ये सबसे बड़ा सवाल है। और जब इन्हों हक पत्र के वास्ते जो है वहाँ के पैसे जो भी है घर पट्टी या नल पट्टी जो भी उन्हें भरना चाह रहे भर लो तो गवर्नमेंट को पैसा आता है गवर्नमेंट को भला होता है इन्हों कहीं को नहीं कर रहे। तो इसकी सबसे बड़ी वजह क्या है मालूम है 2000 में अलॉटमेंट हुए थे तो 20 साल से इन्हों सारे रोड़ा कामा करे में और शौचालय बने लाइटा करे बोल को सारे पैसा जो महानगर पालिका जो अलॉटमेंट होता है उठा को इन्हों खाई महानगर कमिश्नर का खाए और वहाँ का मेंबर खाए और उस टाइम का जो एमएलए था वो एमएलए भी खाया और 5 साल से ये एमएलए भी खा रहा। तो ये जो गरीबा का है ये सारा खून जो है ये बारीक होकर इन्हों मच्छर बन को खून चूस रहे। आज इन्हों परेशान होकर 500-600 लोग जो है डीसी ऑफिस में आको धरना प्रदर्शन करे थे प्रतिभटने करे थे और डीसी साहब जो है वो आश्वासन दिए कि जल्द से जल्द जो है इनको हक पत्र हमें देते बोल को डीसी साहब आश्वासन दे। अखिल भारतीय समता मोर्चा राज्य अध्यक्ष मोहम्मद यूसुफ जमद। ಎಲ್ಲಾರ್ಗೂ ನಮಸ್ಕಾರ ರೀ ಬಸವನಗರ ವಾರ್ಡ್ ನಂಬರ್ 16 ಬಸವನಗರ ಬಿ ಬ್ಲಾಕ್ ದಿಂದ ನಾವ್ ಎಲ್ಲಾರು ಹೋರಾಟ ಮಾಡಕ್ ಬಂದೇವಿ ಇವತ್ತು। ಯಾಕಂದ್ರೆ ಈಗ ಸನ್ಸಿತರಿಂದ ಡಿಸಿ ಸಾಹೇಬ್ರಿಗೆ ಆಮೇಲೆ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಭೇಟಿಯಾಗಿ ಮನವಿ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಂತ ಹೇಳಕತ್ತೇಳಿ ಬಂದ್ ಈಗ ಶಾಂತ ರೀತಿಲೇ ಬಂದೇವ್ರಿ। ಜೇರ್ ಕರ್ತ ಆ ಮನಿ ಒಳಗ 20-15 ವರ್ಷದಿಂದ 10 ವರ್ಷದಿಂದ ಎಲ್ಲಾರು ಕಬ್ಜಾ ಆದೇವ್ ನಾವು। ಯಾಕಂದ್ರ ದೇವಾನಂದ್ ಚವ್ಹಾಣ್ ಸಾಹೇಬ್ರು ಹೋರಿ ಕಡು ಬಡವ್ರು ಯಾರಾದ್ರಿ ಹೋಗಿ ಕಬ್ಜಾ ಮಾಡ್ರಿ ಮನಿ ಇದ್ದೋರು ಸಿಟಿ ಒಳಗ ಅದಾರ ಅವ್ರು ಆಲ್ರೆಡಿ ಮನಿಗಳು ತಗೊಂಡ ಅದಾರ ನಾವ್ ಮನಿ ಇದ್ದೋರು ಯಾರು ಇರ್ಲಾರ್ದವ್ರು ಮನಿ ಇರ್ಲಾರ್ದವ್ರು ಆ ಮನಿ ಒಳಗ ಹೋಗಿ ಕಬ್ಜಾ ಮಾಡೇವಿ। ದಯವಿಟ್ಟು ನಮಗ ಈ ಸಲ ಲಾಸ್ಟ್ ಇದು ಇಷ್ಟ ದಿನ ನಾವು ಎಷ್ಟು ತಾಳ್ಮೆದಿಂದ ನಿಮ್ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡೇವಿ ತಾಳ್ಮೆದಿಂದ ಇದು ಮಾಡಕ್ ಕೇಳ್ಕೊಂಡೇವಿ ಇದು ಲಾಸ್ಟ್ ರೀ ಸರ। ದಯವಿಟ್ಟು ಇದಕ್ ಸಂಬಂಧಪಟ್ಟ ಅಧಿಕಾರಿಗಳು ನಮಗ ಕಡು ಬಡವ್ರಿಗೆ ಮನಿ ಹಕ್ ಪತ್ರ ಕೊಡ್ಬೇಕು। ಯಾಕಂದ್ರ ನೀವು ಮನಿ ಹಕ್ ಪತ್ರ ಕೊಡ್ಲಾರ ಸಂಬಂಧ ನಮಗ್ ನೀರಿನ ಸೌಲಭ್ಯ ಇಲ್ಲ ಲೈಟಿನ ಸೌಲಭ್ಯ ಇಲ್ಲ ರೋಡಿನ ಸೌಲಭ್ಯ ಇಲ್ಲ ಮತ್ತೆ ಹೆಣ್ಮಕ್ಳಿಗೆ ಮೂಲಭೂತ ಸೌಲಭ್ಯ ಯಾವ್ದು ಇಲ್ಲ ಸಂಡಾಸ್ ಬಾತ್ರೂಮ್ ಸುತ್ತ ಇಲ್ರಿ ಅಲ್ಲಿ ನೀವು ಹೆಣ್ಮಕ್ಳು ನಿಮ್ ಮನ್ಯಾಗ ಹೆಣ್ಮಕ್ಳು ಅದಾರ
ಅಲ್ಲಿ ಇದ್ದವ್ರು ಹೆಂಗ್ ಇರ್ಬೇಕು ಅನ್ನೋದು ನೀವು ಸ್ವಲ್ಪ ಅರ್ಥ ಮಾಡ್ಕೊರ್. ನಾವೇ ನಿಮ್ಮ ಮನಿ ಆಸ್ತಿ ಕೇಳಕತ್ತಿಲ್ಲ, ನಿಮ್ದು ಏನಾರ ಹೊಲ ಮನಿ ನಮಗ್ ಬರದ್ ಕೊಡೋದ್ ನಾವ್ ಕೇಳಾಕ್ತಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಮನಿಗಳದ, ಗೌರ್ಮೆಂಟ್ ಮನಿಗಳು ಕಡು ಬಡವ್ರಿಗೆ ಕೊಡಾಕ ಹಕ್ಪತ್ರ ಕೊಡಾಕ್ ನಿಮ್ಗೆ ಏನ್ ಪ್ರಾಬ್ಲಮ್ ಐತೆ ಅಷ್ಟೇ ಹೇಳ್ರಿ. ನೀವು ಕೊಡ್ಲೇಬೇಕ್ರಿ. ಕೊಡುತ್ತಾರ ನಾವ್ ಈ ಸಲ ಎಲ್ಲಿ ಎದ್ದು ಹೋಗೋದಿಲ್ಲ. ಈಗ ಸುಮ್ ಶಾಂತ ರೀತಿಲೆ ಕೊಟ್ಟು ಹೋಗ್ಯಾವಿ. ಚೇರ್ ಕರ್ತೀವಿ ಹಕ್ಪತ್ರ ಕೊಡ್ಲಿಕ್ಕಂದ್ರ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವ್ರಿ. ಹೋರಾಟ ಮಾಡಿ ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲಾರು ಬಂದು DC ಆಫೀಸ್ ಮುಂದೆ, ಕಾರ್ಪೊರೇಷನ್ ಮುಂದೆ ಹೊಲಿ ಹೂಡಿ ಇಲ್ಲೇ ಅಡಿಗೆ ಮಾಡಿ ಇಲ್ಲೇ ಉಂಡು ಇಲ್ಲೇ ನಿಮ್ಮ ಆಫೀಸ್ದಾಗ ನಿಮ್ಮ ಆಫೀಸ್ ಕಬ್ಜಾ ಮಾಡಿ ನಿಮ್ಮ ಆಫೀಸ್ನಾಗ ಮುತ್ತಿಗೆ ಹಾಕೋತನ ನಾವು ಬಿಡೋದಿಲ್ರಿ. ದಯವಿಟ್ಟು ಆ ತರ ಆ ಸ್ಟೇಜಿಗೆ ಹೋಗಂಗ ಮಾಡ್ಬೇಡ್ರಿ. ದಯವಿಟ್ಟು ನಮ್ಗೆ ಹಕ್ಪತ್ರ ಕೊಡ್ರಿ ಸರ್. ಎಲ್ಲ ಶಿವಗಂಗಾ ಕಟ್ಟಿಮನಿ ಅಂತ ಹೇಳ್ರಿ, ಜಮ್ ಅಸೋಸಿಯೇಷನ್ ಮೇಳಾಧ್ಯಕ್ಷ ಇದೀನ್ರಿ ಸರ್. बसुनगर बी कॉलोनी से स्ट्राइक करें आज। बसुनगर बी कॉलोनी के लोग पूरे को DC ऑफिस पास मनवी दे को स्ट्राइक करने लगा रहे हैं। हमने हक पत्र मिलना कर बोल को ये हक पत्र के वास्ते इस्ती मिला को 3 बार मनवी दी हमें। हमना केयर करने लगे नहीं वट बसुनगर को ना MLA केयर करते ना छोटे इलेक्शन के मेंबरान केयर करते। हमने को उर्पाटी धमकियां दे को तुम्हारा क्या है यहाँ तुम्हें जाओ है ऐसी कर बोल हमना धमकी देने लगे। कैसा कि हमारे सर्वे करे 4 बार सर्वे करे तो भी हमने को धमकी देने लगे। ये घरा में रहे साले को गरीब आई नौकरदार के घर आई उसके अंदर नौकरदार घर आचे सो छोड़ को भी हमना सर्वे में हमारा नामा बैठा तो हमना हक पत्र देने तैयार नहीं। उसका क्या है हमने हक पत्र DC साहब दिलाना, हमारा क्या है हक पूरा करना। जब तक हमें स्ट्राइक करने वाले हमारा जब तक हक नहीं मिलता हमें जब तक स्ट्राइक करने वाले। बसुनगर बी कॉलोनी से आई यास्मीन कनूर।